ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹಳ್ಳಿ ಶೈಲಿಯಲ್ಲಿ ಹೇಗೆ ಚಿಕನ್ ಬಿರಿಯಾನಿ ಮಾಡೋದು ಅಂತ ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಬಿರಿಯಾನಿ ಪೌಡರನ್ನು ನಾವು ಇಲ್ಲಿ ಯೂಸ್ ಮಾಡಲ್ಲ, ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋಣ. ಮೊದಲಿಗೆ ಅರ್ಧ ಕಟ್ ಸಾಂಬಾರು ಸೊಪ್ಪು, ಅರ್ಧ ಕಟ್ ಪುದೀನ, ಸ್ವಲ್ಪ ಶುಂಠಿ, 2 ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಇಲ್ಲಿ ನಾನು 4ರಿಂದ 5 ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ನಂತರ ಸ್ವಲ್ಪ ಅರಿಶಿಣದ ಪುಡಿ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಮತ್ತೆ ಸಣ್ಣಗೆ ರುಬ್ಕೊಳ್ಳೋಣ. ನಂತರ ಈಗ ಒಂದು ಕುಕ್ಕರನ್ನು ಇಟ್ಕೊಳ್ಳೋಣ. ಅದಕ್ಕೆ 7ರಿಂದ 8 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳೋಣ. ಕಾದ ಎಣ್ಣೆಗೆ ನಾವೀಗ 2 ಪಲಾವ್ ಎಲೆ, 2 ಚಕ್ಕೆ, ಅನಾನಸ್ ಹೂವು, ಅನಾನಸ್ ಮೊಗ್ಗು, ಏಲಕ್ಕಿ, ಲವಂಗ, ಕಾಳುಮೆಣಸು, ಅನಾನಸ್ ಹೂವು, ಜಾಯಿಪತ್ರೆ, ಎಲ್ಲವನ್ನು ಹಾಕಿ 5 ನಿಮಿಷ ಅಲ್ಲ, ಒಂದು ಅರ್ಧ ನಿಮಿಷಗಳ ಕಾಲ ಹಾಗೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಈಗ ಬಾಡಿಸ್ಕೊಂಡಿರೋಂಥದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಈರುಳ್ಳಿನೂ ಅಷ್ಟೇ, ಈರುಳ್ಳಿಯಲ್ಲಿರುವಂತಹ ಈ ನೀರಿನ ಅಂಶ ಇರುತ್ತೆ ನೋಡಿ, ಮತ್ತು ಹಸಿ ಸ್ಮೆಲ್ ಇರುತ್ತೆ ನೋಡಿ, ಅದು ಹೋಗಬೇಕು. ಅಲ್ಲಿವರೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಅದು ಗೋಲ್ಡನ್ ಕಲರ್ ಬ್ರೌನ್ ಬರುತ್ತಲ್ಲ, ಅಲ್ಲಿವರೆಗೂ ನೀವು ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಿ. ಒಂದು ಅರ್ಧ ನಿಮಿಷ ಬೇಯಿಸಿ ಸಾಕು. ನಂತರ ಇದಕ್ಕೆ ನಾವು ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋಂತಹ ಚಿಕನ್ನ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಎಲ್ಲ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಣ್ಣೆಯಲ್ಲಿ ಬೇಯಬೇಕು, ಹಾಗಾಗಿ ಒಂದು ಸೆಕೆಂಡ್ ಅಥವಾ 2 ಸೆಕೆಂಡ್ ಚೆನ್ನಾಗಿ ಬೇಯಿಸಿ. ನಂತರ ನೋಡಿ, ಇಲ್ಲಿ ನಾನು ಹರಳುಪ್ಪನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಪುಡಿ ಉಪ್ಪು, ನಮಗೆ ಹರಳುಪ್ಪಲ್ಲಿ ಗೊತ್ತಾಗಲ್ಲ ಉಪ್ಪಾಗ್ಬಿಡುತ್ತೆ ಅನ್ನೋರು ಪುಡಿ ಉಪ್ಪನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ನಂತರ ಈಗ ಟೊಮೊಟೊನ ಹಾಕಿ ಚೆನ್ನಾಗಿ ಚಿಕನ್ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾವು ಈಗ ಹೇಗೆ ಬಿರಿಯಾನಿಗೆ ಬೇಕಂತ ಮಸಾಲೆ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಚಿಕನಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ನಿಮಿಷ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ. ನಂತರ ಇದಕ್ಕೆ 1 ಕಪ್ ನಾನು ಮೊಸರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಅನ್ನನೂ ಕೂಡ ಬಿಡಿ ಬಿಡಿಯಾಗಿ ಆಗುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಂತರ ನಾನಿಲ್ಲಿ 1 ಕಪ್ ರೈಸ್ ತೊಗೋತಾ ಇದ್ದೀನಿ, ಹಾಗಾಗಿ 2.5 ಕಪ್ಪು ನೀರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಚಿಕನ್ ಬೇಯಬೇಕಲ್ಲ, ಸೊ ಹಾಗಾಗಿ ಅರ್ಧ ಕಪ್ ನೀರನ್ನು ಎಕ್ಸ್ಟ್ರಾ ಹಾಕ್ಕೋತಾ ಇದ್ದೀನಿ. ಅದು ಅಲ್ಲದೆ ಮೊಸರು ಹಾಕಿದ್ದೀನಲ್ವ, ಮೊಸರು ಹಾಕಿರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ 1:2.5 ಅಂದರೆ ಒಂದು ಕಪ್ ಅಕ್ಕಿ, ಅದ್ರ ಜೊತೆಗೆ 2.5 ಕಪ್ ನೀರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನೀರು ಕಾದಿದೆ. ನೀರು ಕಾದಿರೋದಕ್ಕೆ ನಾನು ಮುಂಚೆನೇ ತೊಳೆದಿಟ್ಕೊಂಡಿರೋಂತಹ ಅಕ್ಕಿಯನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಈಗ ಚೆನ್ನಾಗಿ ಬೆಂದಿದೆ, ಅಂದರೆ ಮಳ್ತಾ ಇದೆ ರೈಸು ನೀರು. ಆವಾಗ ನಾವೇನು ಮಾಡೋಣ ಅಂದರೆ ಕುಕ್ಕರ್ ಮುಚ್ಚಳನ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ, ಈಗ ಮುಚ್ಚಿಳಿದ್ರೆ ನಮ್ಗೆ ಬೇಗನೂ ಬೇಯುತ್ತೆ. ನೋಡಿ, 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಬೆಂದಿದೆ. ಬಿಸಿಯಲ್ಲೇ ತಿನ್ಕೊಂಬಿಡಿ. 100% ಹಳ್ಳಿ ಶೈಲಿಯ ಬಿರಿಯಾನಿ.